ಇವತ್ತು ಕಾನ್ಸೆಪ್ಟ್ ಏನಂದರೆ ನಮ್ಮ ಅಪ್ಪನಿಗೆ ಹೋಗ್ಬಿಟ್ಟು ನಾನು ಫಸ್ಟು ಯಾವಾಗ ಎಣ್ಣೆ ಹಾಕಿದ್ದು ಅಂತ ಹೇಳೋದು. ನಮ್ಮ ಅಪ್ಪನ ರಿಯಾಕ್ಷನ್ನು ಯಾವ ಥರ ಇರುತ್ತೆ, ಜೋಡಲ್ಲಿ ಹೊಡಿತಾರ, ಏನು ಮಾಡ್ತಾರೆ ನಮ್ಮ ತಂದೆಯವ್ರಿಗೆ ಸತ್ಯ ಹೇಳುವ ಸಮಯ ಬಂದಿದೆ. ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಇಳಿದ್ರು ಆ ಒಂದು ಜಾಗಕ್ಕೆ ಹೋಗ್ತಾಯಿದ್ದೀವಿ. ತಂದೆಯವರು ರೆಡಿ ಆಗಿಬಿಟ್ಟು ಕನಕಪುರದಿಂದ ಬಂದಿದ್ದಾರೆ, ರಾಗೇಶ್ ಕುಮಾರ್. ಸೊ ಇವಾಗ ಹೋಗ್ಬಿಟ್ಟು ಅಲ್ಲಿ ಏನು ಎತ್ತ ಅಂತ ಚೆಕ್ ಮಾಡಿ ಸರ್ಪ್ರೈಸ್ನ ಲಾಸ್ಟಲ್ಲಿ ಕೊಡೋಣ. ಹೇಳ್ಬೇಕು ಅಂದ್ಕೊಂಡಿದ್ರೆ ಅದನ್ನ ಲಾಸ್ಟ್ ಹೇಳೋಣ, ನೋಡೋಣ ಏನಾಗುತ್ತೆ ಅಂತ. ಓಲಾ ಗಾಡಿ ಸರ್ವಿಸ್ 3 ತಿಂಗಳಾದ್ಮೇಲೆ ಕೊಟ್ಟವ್ರೆ. ಇಂದಿರಾನಗರ್ ಓಲಾ ಸ್ಟೇಷನಲ್ಲಿ ಸರ್ವಿಸ್ ಕೊಟ್ಟು 3 ತಿಂಗಳಾದ್ಮೇಲೆ ಸರ್ವಿಸ್ ಇಸ್ಕೊಳಕ್ಕೆ ಬಂದಿರೋದು. ಇನ್ಸ್ಟೆಂಟ್ ಸರ್ವಿಸ್ ಮಾಡಿಕೊಡ್ತಾರೆ ಓಲಾ ಇಂದಿರಾನಗರ್ ಅವರು. ಹ್ಯಾಟ್ಸ್ ಆಫ್ ಓಲಾ. ಸಾಲಿಮರ್ ಬಾರ್ ಅಲ್ಲಿಗೆ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ಇವಾಗ. ಅದಕ್ಕೆ ಫಾದರ್ನ ಕರ್ಕೊಂಡ್ಬಿಟ್ಟಿದ್ಯಾ? ಫಾದರ್ಸ್ ಡೇಗೆ ಆಫರ್ ಕೊಟ್ಟರು, ಅಪ್ಪನೇ ಕರ್ಕೊಂಡ್ಬಿಡು. ನೋಡೋಣ ಏನಿದು ಆಫರ್ ರಿಯಲ್ ಆಗಿದೆಯಾ, ಏನು ಕತೆ ಎತ್ತ ವ್ಯವಹಾರಗಳು ಚೆಕ್ ಮಾಡೋಣ. ಸಾಲಿಮರ್ ಬಾರ್ ಬೆಳಗ್ಗೆ 11 ಗಂಟೆಗೆ ಬಾರ್ಗೆ ಹೋದರೆ ಈಗ ಹಂಗೆ 12 ಗಂಟೆಗೆ ಇಂದಿರಾನಗರ್. ನೋಡಪ್ಪ ಯಾವ ಲೆಕ್ಕಾಚಾರಕ್ಕೆ ಬಂದದೆ ಅಂತ. ಹೆಡ್ಡಿಂಗ್ ಟು ಸಾಲಿಮರ ಹೋಟೆಲ್. ತಂದೆಯವರು ಅಂದಿವೆ ಬರ್ತಿದ್ದಾರೆ. ಎಂಟ್ರಿ ಟು ಶಾಲಿಮರ ಹೋಟೆಲ್. 1 ಈವ್ನಿಂಗ್ ವಿತ್ ಅಪ್ಪ. ವಾಟ್ಸ್ ದಿ ಥಿಂಗ್ ಯು ಹ್ಯಾವ್ ನೆವರ್ ಟೋಲ್ಡ್? ಇದೇ ಇರಬೇಕೇನೋ. ಇದೆಲ್ಲ ಕಾಣಲು 3ನೇ ಫ್ಲೋರ್ಗೆ ಲಿಫ್ಟು ಡಮಾರಾಗ್ಬಿಟ್ಟೈತೆ. ಓಹೋ ಇದೇನಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್? ಅಪ್ಪ ನೋಡ್ರಪ್ಪ ನಗರ್ ರೂಫ್ ಟಾಪಲ್ಲಿ. ನೀನು ಸೈಡ್ ಹೋಗೋ, ಕ್ಯಾಮ್ರಾ ಬೀಳಿಸ್ಬಿಟ್ಟು 1.5 ಲಕ್ಷ ಹೊಂಟಾಯ್ತದೆ ಹಂಗೇನೆ ಕೆಳಗೆ ಎತ್ಕೊಡೋದ್ರೆ ಫೋನ್ನ. ಅವಾಗ ಹೇಳಿದಲ್ಲ ಫ್ರೀಯಾಗಿ ಡ್ರಿಂಕ್ ಬೇಕಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಆಗಬೇಕು. ನೀವು ಅಪ್ಪನ ಕರ್ಕೊಬರ್ಬೇಕು ಇಲ್ಲಿಗೆ. ಮೇಯ್ನಾಗೆ ಕರ್ಕೊಬರ್ದಾರೆ ಎಣ್ಣೆ ಸಿಗೋದಿಲ್ಲ. ಫ್ರೀಯಾಗಿ ಅಂದರೆ ಒಂದು ಕೊಡ್ತಾರೆ, ಅದು ಯಾವುದು ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಅದು ಯಾವುದು? ಅದ್ರ ಜೊತೆಗೆ ಕ್ಯೂರೇಟೆಡ್ ಮೀಲ್ ಅಂತೆ. ಕ್ಯೂರೇಟೆಡ್ ಮೀಲ್ ಅಂದರೆ ಏನು ಗೊತ್ತಾ? ಇವರು ಫ್ರೀ ಅಂತ ತೋರಿಸಿದ್ರೆ ಅದು ಬ್ರ್ಯಾಂಡ್ ವ್ಯಾಲ್ಯೂ ಡೌನ್ ಆಗಿಬಿಡ್ತಿದೆ. ಅದಕ್ಕೆ ಇಂಗ್ಲೀಷ್ ಪದ ಕ್ಯೂರೇಟೆಡ್ ಅಂತ ಹೇಳಿದ್ರೆ ಹೋಗೋ ಬ್ರ್ಯಾಂಡು ಏನೋ ಒಂದು ತೂಕದ ಮಾತು. ಒಟ್ಟಿನಲ್ಲಿ ಬಿಟ್ಟು ಫಾದರ್ಸ್ ಡೇ ಬರೀ ಫಾದರ್ಸ್ ಮಾತ್ರ. ಅಕಸ್ಮಾತ್ ಫಾದರ್ಸ್ ವೇಷ ಎಲ್ಲ ಹಾಕೋ ಬಂದ್ಬಿಟ್ರೆ ಬೀಳ್ತಾವೆ ಒದೆಗಳು. ಫಾದರ್ಸ್ ವೇಷ ಎಲ್ಲ ಹಾಕಂಗಿಲ್ಲ. ಫಾದರ್ಸ್ ಡೇ ಅಷ್ಟೇ, ಫಾದರ್ ಕರ್ಕೊ. ನೋಡು ಮೆಟ್ರೋ ಇದ್ದದಿಲ್ಲೇ ಶಿಸ್ತಾಗೆ ಇಂದಿರಾನಗರು. ನೀವೆಲ್ಲಾದರೂ ಇರ್ರಿ, ಮೆಟ್ರೋ ಹತ್ರಿ, ಮೆಟ್ರೋದಲ್ಲಿ ಬರ್ರಿ, ಇಂದಿರಾನಗರ್ ಇಳೀರಿ, 10 ಹೆಜ್ಜೆ ಇಲ್ಲಿ ಬರ್ರಿ, ಫ್ರೀಯಾಗೆ ಎಂಜಾಯ್ ಮಾಡಿರಿ. ಆಮೇಲೆ ಫ್ರೀ ಅನ್ನೋದಕ್ಕಿಂತ ಫುಡ್ ತುಂಬ ಚೆನ್ನಾಗಿದೆ ಇಲ್ಲಿ. ಫುಡ್ನ ತಗೊಳ್ರಿ. ಇಲ್ಲಿ ಗಾರ್ಲಿಕ್ ಚಿಕನ್ ಹೈಲಿ ರೆಕಮೆಂಡೆಡ್. ಗಾರ್ಲಿಕ್ ಚಿಕನ್ ಸೂಪರ್ ಆಗಿದೆ, ಟ್ರೈ ಮಾಡಿ. ಇದು ಪೈನಾಪಲು ನನಗಾಕಿ ಸೌತೆಕಾಯಿ. ಊಟ ಎಲ್ಲ ಆದಮೇಲೆ ಇದು ಅಲ್ಕೇರ್ಕೊಳಕ್ಕೆ ಕೊಟ್ಟಿರೋದು. ಸೂಪರ್ ಫೈನ್. ಏನ ಯಾರು ಹೇಳಿದ್ರು? ಹೋಗ ತಿಗಾಮಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ನಮ್ಮ ಹತ್ರ ಬಂದಿದ್ದು ಯಾವತ್ತೂ ಹೋಗಲ್ಲ. ಅವೆಲ್ಲ ಹೇಳೋಕ್ಕಾಗಲ್ಲ. 1995 ತಂದೆಯವ್ರದ್ದು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಈವೆಂಟ್ ಮಾಡ್ತಾ ಇರೋದು. ತಂದೆ ಬಗ್ಗೆ ಮಾತಾಡ್ಬೇಕಂತ ಇವಾಗ. ಪಾಸ್ಪೋರ್ಟ್ ಸೈಜು ಸ್ಟ್ಯಾಂಪ್ ಸೈಜಲ್ಲಿ 2 ಮಾತಾಡ್ಬಿಟ್ರೆ ಮುಗೀತು. ಇದು ಅಡ್ವೈಸ್ ಅಂತ ಹೇಳಿದ್ರೆ ನಾವಪ್ಪ ಫಸ್ಟು ಯಾರನ್ನೂ ನಂಬೇಡ ಅಂತ ಹೇಳಿದ್ರು. ಕನ್ನಡದಲ್ಲೇ ಮಾತಾಡ್ಬಿಡ್ತೀರಾ? ಕನ್ನಡ ಗೊತ್ತಾ? ಕನ್ನಡದಲ್ಲೇ ಮಾತಾಡ್ಬಿಡಿ. ಒಟ್ಟಿನಲ್ಲಿ ಫಾದರಿಂದ ನೀವು ಯಾವತ್ತೇ ಆಗಲಿ ಎಷ್ಟಾದ್ರು ಓಡಿಸ್ಕೊಳ್ಳಿ, ಫೈನಲ್ ಏನೋ ಒಂದು ರಿವಾರ್ಡ್ ಇರುತ್ತೆ ನಿಮಗೆ. ಅದು ಏನು ಕಲಿಯೋಕ್ಕಾಗಿಲ್ಲ. ನನಗೆ ಇನ್ನೂ ರಿಗ್ರೆಟ್ ಏನಿದೆ ಅಂದರೆ, ನಾನು ತಿರ್ಗಕ್ಕೆ ಸ್ಟಾರ್ಟ್ ಮಾಡಿದ್ದು ಅಟ್ ದಿ ಏಜ್ ಆಫ್ 24 ಬಟ್ ನಮ್ಮಪ್ಪ ಅವರು ಬಂದು ಅಟ್ ದಿ ಏಜ್ ಆಫ್ 15 ಅವ್ರು ಸ್ಟಾರ್ಟ್ ಮಾಡಿದ್ರು. ಸೊ ಅದು ನನಗಿನ್ನೂ ಆಗಿಲ್ಲ ಸಾಧನೆ ಮಾಡೋಕ್ಕೆ. ಬಟ್ ಏಜ್ ಆಗೋಗ್ಬಿಟ್ಟಿದೆ, ಆ ಸಾಧನೆ ಮಾಡೋಕ್ಕೆ ಆಗೋದು ಇಲ್ಲ ಬಿಡಿ. ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಔಟ್ಸೈಡು ಡ್ರಿಂಕ್ಸ್ ಮಾಡೋಕ್ಕೆ ಸಿಕ್ಕಾಬಿಟ್ಟೆ ಇಷ್ಟಪಡ್ತಾರೆ. ಒಂದು ಕಡೆ ಹೋಗಿದ್ದಾಗ ಚೆನ್ನಾಗೆಲ್ಲ ಎಂಜಾಯ್ ಮಾಡಿ ಆ ಕಡೆಯಿಂದ ಬೈಕಲ್ಲಿ ಬರಬೇಕಾದ್ರೆ ನಾನು ಮುಂದೆಗಡೆ ಕೂತ್ಕೊಂಡಿದ್ದೆ. ಅವರು ಊಟಕ್ಕೆ ಅಂತ ಇಳಿದಿದ್ದಾರೆ, ಸ್ಟ್ಯಾಂಡ್ ಹಾಕೋದು ಮರ್ತ್ಬಿಟ್ಟವ್ರೆ. ನಾನು ಬಿದೋಗ್ಬಿಟ್ಟು ಗಾಡಿ ನನ್ನ ಮೇಲೆ ಬಿದೋಗ್ಬಿಟ್ಟಿತ್ತು. ಅದಕ್ಕೆ ಅಪ್ಪ ಏನಾದರೂ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಏನು ಹೇಳ್ಬೇಕಂತ ಇದೆಯಾ? ಕಾನ್ಸೆಪ್ಟ್ ಏನು ಗೊತ್ತಾ? ಅಪ್ಪ ವಿಡಿಯೋ ನೋಡೋದಲ್ಲ, ಅಪ್ಪನೇ ಕರ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋ ನೋಡೋದು ಬೇಕಾಗಿಲ್ಲ, ಅಪ್ಪನೇ ಕರ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಕಾಕ್ಟೈಲ್ ತಗೊಬಂದು ಕೊಟ್ರೆ ಇಲ್ಲಿ ನನ್ನ ಮಗ ಏನು ಹೇಳ್ತಾವನೆ ಅಂತ. ಎಂಜಾಯ್ ಜಾಲಿ. ನಮ್ಮ ಪಾರ್ಟ್ ಆಫ್ ಶೂಟಿಂಗ್ ಮುಗಿದಿದೆ. ರಾಗೇಶ್ ಅಣ್ಣವ್ರು ಇವಾಗ ಲಾಯರ್ ಸಾರ್. ದುಡ್ಡಿದಾಗ ಅಷ್ಟೇ ಬ್ರೋ ಎಲ್ಲರೂ, ದುಡ್ಡಿಲ್ಲದಾಗ ಯಾರೂ ಇಲ್ಲ. ಸೊ ಯಾವತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊತೀವಿ, ಅವತ್ತು ಜೀವನದಲ್ಲಿ ಸಾಧನೆ ಮಾಡ್ತೀವಿ ಅಂತ ಇದನ್ನು ಕಲಿ ಫಸ್ಟು ಜೀವನದಲ್ಲಿ ಅಂತ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟು ಫಾದರ್ ಡಿಸ್ಕ್ರೈಬ್ ಮಾಡೋದು ಅಂತ ಹೇಳಿದ್ರೆ ಅದೊಂಥರ ವಜ್ರ ಇದ್ದಂಗೆ. ಅಂದರೆ ಯಾವತ್ತು ಎದುರಾಕೊಂಬಾರ್ದು ಅವ್ರನ್ನ. ನಾವು ಯಾವತ್ತು ಎದುರಾಕೊಂತೀವಿ ಅವತ್ತು ನಮ್ಮ ಜೀವನ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಮುತ್ತು ಥರ ಸೇವ್ ಮಾಡ್ಕೊಂಡಿರಬೇಕು. ಅದು ಯಾವುದು ಹೊಳಿತಾರ ಮುತ್ತದು. ನಾವು ಯಾವತ್ತು ಅವ್ರನ್ನ ಸೇಫಾಗಿ ಮಡಗಬೇಕು. ಅದನ್ನು ಕಾಪಾಡೋದ್ರಲ್ಲಿ ನಾವು
ಏನಂತಾರೆ ಲೈಫ್ನ ಕಳಿಬೇಕಷ್ಟೇ. ಏನು ಇದು ಹಿಂಗೈತೆ, ಸ್ಪ್ರಿಂಗ್ ಇದ್ದಂಗೆ ಐತೆ. ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಿದೆ. ತಿಗ ಮುಚ್ಕೊಂಡು ಲೆನ್ಸ್ ಇಲ್ಲ ಅವಾಗಿಂದ ಹೇಳ್ತಾ ಇಲ್ವ ನಿಮಗೆ. ಶೂಟ್ಗೆ ಹೋಗೋಣ ಇವಾಗ. ಇರಪ್ಪ ಇಲ್ಲಿ ಇರಿ ನಿಮಿಷ ಯಾರೋ ಕಾಲ್ ಮಾಡ್ತಾರೆ ಅಲ್ಲಿ. ಹಲೋ, ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸೋದು ಅಪ್ಪನಿಗೆ ಇವಾಗ ಇದು ಕೊಡಿಸ್ತಾ ಇದ್ದೀವಿ ಅಂತ. ನಮ್ಮ ಫೋನ್ ಎತ್ತಲ್ತೋ ಐಡಿಯಾನೇ ಇಲ್ಲ. ಓ ಎತ್ಬಿಟ್ರಪ್ಪ ಅಮ್ಮ. ಇಲ್ಲೋಣಮ್ಮ ಇಲ್ಲಿ ಅಪ್ಪನಿಗೆ ಜ್ಯೂಸು, ಚರ್ಸ್, ಡ್ರಿಂಕ್ಸು. ಪಾಪ ನಿಮ್ಮ ಫೋನಲ್ಲಿ ಏನು ಕೇಳಿಸೇವಲ್ತು. ಊಟ ಇವಾಗ ಚಿಕನ್. ನಾವು ಅಮ್ಮನ ಫೋನು ಸ್ಪೀಕರ್ ಔಟು, ಅವ್ರು ಮಾತಾಡೋದು ಕೇಳಿಸಲ್ತು. ಎಲ್ಲ ಮೂಕಾಭಿನಯ ಅಷ್ಟೇ ಇವಾಗ, ಮೂಕಾಭಿನಯ. ನೋಡಲ್ಲಿ ಅಪ್ಪ ಊಟ ಮಾಡಿಲ್ವ, ನಾಷ್ಟ ಮಾಡಿಲ್ವ ನೀವು? ಮೂಕಾಭಿನಯ. ವಾಯ್ಸ್ ಯಾವು? ವಾಯ್ಸ್ ಮ್ಯೂಟ್, ವಾಯ್ಸ್ ಔಟ್. ಅಪ್ಪ ಇಲ್ಲೇ ಐತೆ. ಚರ್ಸ್. ಅಪ್ಪ ಫುಲ್ ಆ್ಯಕ್ಟಿಂಗ್ ಇವತ್ತು. ವಾಯ್ಸ್ ಮೆಸೇಜ್ ಹಾಕ್ಬಿಡು. ವಾಯ್ಸ್ ಆರ್ಡರಲ್ಲಿ ನಮಗೆ ಚಿಕನ್ ಗೀ ರೋಸ್ಟ್, ಮಂಗಳೂರು ಸ್ಪೆಷಲ್ ಚಿಕನ್ ಗೀ ರೋಸ್ಟ್ ಬಂದಿದೆ. ಆಮೇಲಿಂದ ಪನ್ನೀರ್ ಟಿಕ್ಕಾ. ಇವತ್ತು ವೆಜ್ಜು ರಾಘವೇಂದ್ರ ಅಂದ್ಬಿಟ್ಟು ನಾವಪ್ಪ ಪ್ಯೂರ್ ವೆಜ್ ಅವ್ರು ಇವ್ರು ಇವಾಗ. ಆಮೇಲಿಂದ ಪ್ಯೂರ್ ನಾನ್ ವೆಜ್ ನಾವು. ಮಂಗಳೂರು ತವಾ ಫ್ರೈ, ಅಂಜಲ್ ತವಾ ಫ್ರೈ, ಚಿಕನ್ ಗೀ ರೋಸ್ಟ್. ಆಮೇಲಿಂದ ಇನ್ನೊಂದು ಬರ್ತಿದೆ ಬಟರ್ ಚಿಕನ್ ಹೇಳಿದ್ದೀನಿ, ಅದು ಸಖತ್ತಾಗಿರುತ್ತೆ. ಇವಾಗ ನೆಕ್ಸ್ಟ್ ಚೇಂಜ್. ಊಟಕ್ಕೆ ಮಾಡ್ತಾ ಇದ್ದೀವಿ. ಊಟಕ್ಕೆ ಮಾಡ್ತಾ ಇದ್ದೀವಿ. ಇಲ್ಲಿ ತಂದೆಯವ್ರದ್ದು ಗುರುವಾರದ್ದು ವೆಜ್ ಮೀಲ್ಸು, ನೀರು ದೋಸೆ, ಟೊಮೊಟೊ ಗೊಜ್ಜು, ಬಾಯ್ಲ್ಡ್ ರೈಸು. ರಾಗೇಶ್ ನೀವೇನು? ನಾವಿಲ್ ಜೊತೆ ನಮ್ಮ ಬೆಂಗಳೂರಲ್ಲಿ ಇಂದ್ರನಗರು ಹಾಳಾಗೋಕ್ಕೆ ಮೇನ್ ಕಾರಣ ಏನು ಗೊತ್ತಾ? ನೋಡಿ ಅಲ್ಲಿ ಫುಲ್ಲಾಗಿ ರೀಲ್ಸ್ ಹೊಡಿತಾವ್ರೆ. ಅದು ಝೂಮ್ ಇನ್ ಝೂಮ್ ಔಟ್ ಏಕೆ ಹಿಂಗಾಗೋಯ್ತಲ್ಲ, ಕ್ಯಾಮ್ರಾ ವರ್ಕ್ ಆಗು. ಇಸ್ ಪರ್ಫೆಕ್ಟ್. ನೋಡಿ ಎಲ್ಲ ಈ ಶೆಳೆಗಳು ನಾರ್ತ್ ಇಂಡಿಯಾಸ್ ಅವ್ರು ಬರ್ತಾರೆ, ರೀಲ್ಸ್ ಮಾಡ್ಕೊಂಡು ನಿಂತ್ಕೊತಾರೆ. ಏನು ಗೊತ್ತಾ ಇದ್ರಲ್ಲಿ ಮಜಾ? ಅದೇ ನಾವೇನಾದ್ರೂ ನಮ್ಮ ಮೆಟ್ರೋದಲ್ಲಿ ಫೋನ್ನ ಕ್ಯಾಮ್ರಾ ಆನ್ ಮಾಡಿದ್ರೆ ಓಡ್ ಬರ್ತಾರೆ, ನೋ ಫೋನ್ ಅಲೌಡ್, ನೋ ಕ್ಯಾಮ್ರಾ ಅಲೌಡ್ ಅಂತ. ಹೆಂಗಪ್ಪ ಅಲ್ಲಿ ವ್ಯವಹಾರ? ಅಲ್ಲಿ ರೀಲ್ಸೇ ಮಾಡ್ತಾವ್ರೆ ಅಲ್ಲಿ ನೋಡಿ. ಇದರಲ್ಲಿ ನಾವು ಬೆಲೆ ತಿಳ್ಕೊಬೇಕು. ಕರ್ನಾಟಕದವ್ರಿಗೆ ಬೆಲೆ ಇಲ್ಲ, ಕರ್ನಾಟಕದಲ್ಲಿ ಬೆಲೆ ದಿನೇ ಡೌನ್ ಆಗ್ತೈತೆ ಆಯಿತಾ. ಅಲ್ಲಿ ನೋಡಿ ನಾರ್ತ್ ಇಂಡಿಯನ್ಸು, ಅವ್ರಿಗೇನು ಬೈಯಂಗಿಲ್ವಾ? ತೋರಿಸ್ತೀನಿ ರೀ ಇವ್ರನ್ನೆಲ್ಲನೂ. ನೀವು ಕ್ಯಾಮ್ರಾ ಓಪನ್ ಮಾಡಿರಿ ಮೆಟ್ರೋದಲ್ಲಿ, ಯಾವಾಗಾದ್ರೂ ಬಂದ್ಬಿಟ್ಟು ಬಿಡ್ತಾರ ಕ್ಯಾಮ್ರಾ ಓಪನ್ ಮಾಡೋಕ್ಕೆ? ನಾವು ಯಾವತ್ತು ಗೊತ್ತಾ ಫಸ್ಟು ಹೇಳೋಣ ಅಂದ್ಕೊಂಡೆ, ಫೋನಲ್ಲಿ ಮಾತಾಡ್ಬಿಟ್ರು. ಬೆಂಗಳೂರು ಮನೆಗೆ ಹೋದ್ರ? ಎಲ್ಲಿ ಅಮ್ಮ ನೋಡ್ತಾ ಇದ್ದ ವಿಡಿಯೋ. ನಗರ ಒಂದು ಶೂಟಿಂಗ್ ಇತ್ತು ನಮ್ಮ ಹುಡುಗಂದು, ಸಾಲಿಮಾರ್ ಹೋಟ್ಲು. ಹಾಕ್ಬಿಟ್ರೆ ಅಷ್ಟೇ ಎಲ್ಲ ಪೆಗ್ಗಿಗೆ ಹಾಕ್ಸ್ಬಿಟ್ಟು ನಿಮ್ಗೆ ಊಟ ಮಾಡಿಸ್ಕಳಿಸ್. ಫೋನ್ ನೋಡಿದ್ರೆ ಫೋನ್ ಎತ್ತಿ ಹೋದ್ರೆ. ನೀವು ಬೆಂಗಳೂರಿಗೆ ಬಂದಾಗ ಎಲ್ಲಿ ಬಾರ್ನ್ ರೆಸ್ಟೋರೆಂಟ್ ಎಲ್ಲಿ ಹೋಗ್ಲಿಲ್ಲ? ಹೋಗಿದ್ವಿ ಪುನೀತ್ ರಾಜ್ಕುಮಾರ್ ಜೊತೆ ಅಷ್ಟೇ. ಅದು ಬಿಟ್ಟರೆ ಫಸ್ಟ್ ಸ್ಟ್ಯಾಂಡ್ ಹೋಗಿದ್ವಿ. ಹಾಂ, ಅಪ್ಪು ಬಾಸ್. ಎಲ್ಲೋಯ್ತಾ ಇದ್ರಿ ನೀವು ಜಾಸ್ತಿ? ಪಂಪ್ ಹೌಸು. ಹಾಂ, ಅದು ಬಿಟ್ಟು ಜಯನಗರ ಪಬ್ ಬ್ಲಾಕ್. ಇಂದ್ರನಗರ ಸೈಡ್ ಬರಲಿಲ್ಲ? ಬಂದವ್ರೆ ಹಾಂ ಬಂದವ್ರೆ ಹುಡುಗರು ವಿಡಿಯೋ ಎಡಿತಾವೆ. ಅದು ಯೂಟ್ಯೂಬ್ ನನ್ನ ಚಾನಲ್ಗೆ. ಹಾಂ, ಹೆಂಗೈತೆ? ಇದರಲ್ಲಿ ಬಂದಿದ್ದೀವಿ, ಜೀಪು MG ರೋಡು ಈ ಕಡೆ ಇಂದ್ರನಗರಲ್ಲಿ ಊಟ ಮಾಡಿದ್ವಿ. ಇದಂಗಿದೆ ಫುಡ್ಡು? ಭಾಳ ಚೆನ್ನಾಗಿದೆ. ಆನೆಸ್ಟ್ ರಿವ್ಯೂ ಅಷ್ಟೇ. ಸ್ನೇಹಿತರು ನಮಗೆ ಯಾರಿಬ್ಬರು ಮಾತಾಡ್ತಿರಲ್ಲ, ಇವ್ರು ಯಾರು? ಹಾಂ, ಕ್ಯಾಮ್ರಾಮ್ಯಾನ್. ಇವಾಗ ನಾವು ಒಂದು ವಿಡಿಯೋ ಮಾತಾಡ್ಬಿಟ್ಟು ಬಂದ, ಇಲ್ಲಿ ಕ್ಯಾಮ್ರಾಮ್ಯಾನ್ ಅವರು. ಮೇಲ್ಗಡೆ ರಾಗೇಶ್ ನಿಮ್ಮ ಬಗ್ಗೆ ಒಂದೆರಡು ಮಾತಾಡೋನೆ, ಅಪ್ಪ ಅಂದರೆ ಏನು ಅಂತ. ಯೂಟ್ಯೂಬಲ್ಲಿ ಹಾಕ್ತೀನಿ, ಅವನು ಮಾತಾಡೋನೆ. ಯೂಟ್ಯೂಬಲ್ಲಿ ನೋಡ್ತಾರೆ ಇವಾಗ, ಮೈಲ್ ಟಿವಿಲಿ ಹಾಕ್ಸ್ಬಿಟ್ಟು ನೋಡಿ. ಕುಡ್ದ ಇಲ್ಲಿ ಏನು ನನ್ನ ಮಗನು ಮುಂದೆ ಸಿಕ್ ಬಿಡ್ಕೊಬಿಟ್ಟನು ಎಲ್ಲ.
ಸೊ ಅಮ್ಮ ನೋಡಮ್ಮ ಇಲ್ಲಿ ರಾಘು ಇವನೇ ಕೊಡ್ದಿದ್ದು ಲಾಕ್ ನೀನು. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಕೊನೆಗೂ ಅಪ್ಪಂಗೆ ಹೇಳಿಲ್ಲ, ಭಯ ಆಗೋಯ್ತು. ಗೊತ್ತಾದರೆ ಕಪ್ಪಳದ ಮೇಲೆಲ್ಲ ಏರ್ಸಿ ತಕ್ಕೊಡ್ತಾರೆ. ನಮ್ಮ ಫಾದರ್ ಯಾವಾಗಲೂ ನಮಗೆ ದುಡ್ಡು ಕೊಟ್ಟಿಲ್ಲ, ದುಡ್ಡು ಕೊಟ್ಟು ಹತ್ತಿ ಮಿಸ್ಸಿನ ಅಂತ ಹೇಳಿಲ್ಲ, ನೀವೇ ದುಡಿರಿ ಅಂತ ಹೇಳಿಬಿಟ್ಟು ನಿಮ್ಮ ಕಾಲದಲ್ಲಿ ದುಡ್ಡು ಅದು ಯಾರು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ತಂದೆಗ ಮಾತ್ರ ನಮಸ್ಕಾರ ಎಲ್ಲ ಕಡೆ ಹ್ಯಾಪಿ ಫಾದರ್ಸ್ ಡೇ ಅಂತ ವಿಶ್ ಮಾಡೋ. ಸೊ ಫೈನಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ಹೇಳಿದ್ನಾ ಅಂತ ಕೇಳಿದ್ರೆ ಇಲ್ಲ ಗುರು ಬೇಡ, ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹೇಳೋಣ. ಯಾವಾಗರು ಬೇರೆ ಸಲ ಹೇಳೋಣ, ಸದ್ಯಕ್ಕೆ ಬೇಡ, ಇನ್ನೂ ಟೈಮ್ ಇದೆ. ನನಗೆ ಇನ್ನೂ ಕಡಮಿಷನೇ ಬರಲಿಲ್ಲ. ಇವಾಗ ಹೇಳಿದ್ರೆ ಆಗುತ್ತಾ? ನೆಕ್ಸ್ಟ್ ಹೇಳೋಣ ಯಾವಾಗಾದರೂ. ಇವಾಗ ರಾಗೇಶ್ ಅವ್ರನ್ನ ಮತ್ತು ಅಪ್ಪನ ಗ್ರೀನ್ ಲೈನ್ ಬಿಟ್ಬಿಟ್ಟು ನಮ್ಮ ಪಯಣ ಎಲ್ಲೋ ಲೈನ್ ಕಡೆಗೆ.